ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ನೋಡಿ, ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಹೇಗಿದೆ ಕಾಣಿಸ್ತಾ ಇದೆಯಾ? ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಈ ಜೊತೆಗೆ ಚಪಾತಿ, ಪೂರಿ, ದೋಸೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಸ್ಟ್ ಟ್ರೈ ರೆಸಿಪಿ. ಇದರ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ, ಸಿಂಪಲ್ಲು ಮತ್ತೆ ಟೇಸ್ಟಿ. ಏನಂದ್ರೆ ಬೇಗ ಮಾಡ್ಬೋದು ರೆಸಿಪಿನ. ಅನಿಸ್ತಾ ಇದ್ರೆ ಫಸ್ಟ್ ಇವಾಗ ಹೋಗಿ 1 kg ಲಿವರ್ ಉಣ್ಕಾಯಿ ತನ್ನಿ. ನಾನು ಮಾಡೋದನ್ನ ವಿಡಿಯೋನ ತೋರಿಸ್ತೀನಿ, ಅದನ್ನ ಮಾಡ್ಕೊಂಡು ತಿನ್ನಿ. ನಾನು ತಿನ್ನೋದು ಏನಾದ್ರು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ತೋರಿಸೋಂಥ ರೆಸಿಪಿ ಇಷ್ಟ ಆದರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ತುಂಬ ಕಾಯಿಸೋದು ಬೇಡ, ರೆಸಿಪಿ ವಿಡಿಯೋನ ತೋರಿಸ್ತೀನಿ. ನಿಜವಾಗ್ಲೂ ಹೇಳ್ಬೇಕಂತ ತುಂಬ ಚೆನ್ನಾಗಿ ಬಂದಿದೆ. ನಮ್ಮಂಥ ಬಡವ ಚಾನಲ್ನ ಬೆಳೆಸಿ. ಮೈ ಚಾನಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ರೆಸಿಪಿ ಪೆಪ್ಪರ್ ಲಿವರ್ ಫ್ರೈ ಮಾಡ್ತಾಯಿದ್ದೀವಿ. ಇದು ಸೆಮಿ ಗ್ರೇವಿ ಆಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಪದಾರ್ಥಕೊಳ್ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 1 kg ಈರಿ ಮತ್ತು ಗುಂಡ್ಕಾಯಿ ತೊಗೊಂಡಿದ್ದೀವಿ. ಇದನ್ನು 3 ಸಲ ವಾಶ್ ಮಾಡಿ ಅರಿಶಿನ ಪುಡಿ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀವಿ. ನಿಮ್ಗೆ ಯಾವ ಥರ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿ, 3 ಮೀಡಿಯಮ್ ಸೈಜ್ ಟೊಮೆಟೊ, 4 ಗ್ರೀನ್ ಚಿಲ್ಲಿ, ಇದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಬಿಡಿ. ಬನ್ನಿ ಶುರು ಮಾಡೋಣ. ಒಂದು ಕುಕ್ಕರ್ ತೊಗೊಳ್ಳಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ವಾಶ್ ಮಾಡಿರೋಂಥ ಗುಂಡ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ 5 ವಿಷಲ್ ಹೊಡ್ಸ್ಕೊಬೇಕು. ಇದು ಫಸ್ಟ್ ಪ್ರೋಸೆಸ್ಸು. ಏಕೆ ಅಂದರೆ ಮೊದಲು ನಾವು ಲಿವರು ಬೇಗ ಬಂದುಬಿಡುತ್ತೆ. ಸೊ ಗುಂಡ್ಕಾಯಿ ಬೇಗ ಬೇಯಲ್ಲ. ಅದಕ್ಕೆ ಬರೀ ಗುಂಡ್ಕಾಯಿನ ಮಾತ್ರ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು 5 ವಿಷಲ್ ಹೊಡ್ಸ್ಕೊಂಡು ಅದನ್ನು ಒಂದು 80-90% ಬೇಯಿಸ್ಕೊಬೇಕಾಗತ್ತೆ. ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ನೋಡಿ, ವಾಶ್ ಮಾಡಿರೋಂಥ ಗುಂಡ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ರೆಸಿಪಿ ಸೆಮಿ ಗ್ರೇವಿ ಇರುತ್ತೆ. ಇದನ್ನು ನೀವು ಫ್ರೈ ಕೂಡ ಮಾಡ್ಬೋದು, ಇಲ್ಲ ಗ್ರೇವಿ ಇನ್ನೂ ಜಾಸ್ತಿ ಬೇಕಾದ್ರೆ ನೀವು ಥಿಕ್ನೆಸ್ ಬೇಕು ಅಂದರೆ ಈ ಟೊಮೆಟೊನೆಲ್ಲ ಗ್ರೈಂಡ್ ಮಾಡಬೇಕಾಗತ್ತೆ. ನಮಗೆ ಸೆಮಿ ಗ್ರೇವಿ ಸಾಕು. ಸೊ ಅದಕ್ಕೋಸ್ಕರ ನಾವು ಸೆಮಿ ಗ್ರೇವಿ ಮಾಡ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದು ತುಂಬ ಈಸಿ ರೆಸಿಪಿ, ಬೇಗ ಆಗುತ್ತೆ. ಇದು ಯಾವುದೇ ಥರ ರುಬ್ಬಂಥದ್ದಿರಲ್ಲ. ಅರ್ಧ ಗಂಟೆಯಲ್ಲಿ ನೀವು ಈ ರೆಸಿಪಿನ ಮಾಡ್ಬೋದು. ಮತ್ತು ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗಿನ ವೆದರ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಮಳೆ ಬೇರೆ ಬರ್ತಾಯಿದೆ, ಚಳಿ ಬೇರೆ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದ್ರ ಜೊತೆಗೆ ಪೂರಿ, ಚಪಾತಿ, ದೋಸೆ 3ರಲ್ಲಿ ಯಾವುದಾದ್ರೂ ಒಂದು ಮಾಡಿ. ತುಂಬ ಚೆನ್ನಾಗಿರುತ್ತೆ. ಏನಂದರೆ ಸ್ವಲ್ಪ ಸ್ಪೈಸಿಯಾಗಿರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು 5 ವಿಷಲ್ ಹೊಡ್ಸ್ಕೊಂಬಿಡಿ. ಯಾಕಂದರೆ ಇದು ಸ್ವಲ್ಪ ಬೇಯೋದು ಲೇಟು. ಸೊ 5 ವಿಷಲ್ಗೆ ಇದು ಬೆಂದ್ಬಿಡುತ್ತೆ.
ಬನ್ನಿ ಇವಾಗ ಸೆಕೆಂಡ್ ಪ್ರೋಸೆಸ್ ಏನಂದರೆ, ಒಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಒಂದು 50 ml ಅಷ್ಟು ಆಯಿಲ್ ಹಾಕ್ಕೊಬೇಕು. ಇದು ಕಟ್ ಮಾಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಇವೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಿವರ್ ಇದೆಯಲ್ಲ ಅದನ್ನು ಇದಕ್ಕೆ ಫ್ರೈ ಮಾಡಬೇಕು. ನೋಡಿ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಒಂದು 2 ಏಲಕ್ಕಿ, ಒಂದು 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಇವಾಗ ಸ್ಲೈಸ್ ಮಾಡಿರೋಂಥ ಈರುಳ್ಳಿ, ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಕರಿಬೇವು ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ನೀವು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನೋಡಿ, ನನ್ನ ಹೆಂಡತಿ ಬಂದುಬಿಟ್ಟು ಈ ರೆಸಿಪಿನ ಮಾಡ್ತಾ ಇರೋದು ಖುಷಿಯಾಗುತ್ತೆ ನೋಡಿ. ಅಂದರೆ ಹೆಂಡತಿ ಮನೇಲಿ ನಗ್ನಗ್ತಾ ಇದ್ದರೆ ಮನೆ ಚೆನ್ನಾಗಿರುತ್ತೆ, ಮನೆಯಲ್ಲಿ ಖುಷಿ ವಾತಾವರಣ ಇರುತ್ತೆ. ಅವ್ರು ಖುಷಿಯಾಗಿರಬೇಕು, ಲಕ್ಷ್ಮಣವಾಗಿರಬೇಕು, ಮನೆ ನಗ್ನಗ್ತಾ ಇರುತ್ತೆ, ಮನೇಲಿ ಮಹಾಲಕ್ಷ್ಮಿ ಓಡಾಡ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಆಸ್ತಿ ಅಂತಸ್ತಿಲ್ಲ ಅಂದರೂ ನಗು ಖುಷಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲ. ಅದಕ್ಕೆ ಗುಟ್ಟೇನಂದರೆ ಮನೆಯಲ್ಲಿ ಹೆಂಡತಿ ಆಗ್ಬೋದು, ಹೆಣ್ಮಕ್ಳು ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ನೋಡಿ, ವಾಶ್ ಮಾಡಿರೋಂಥ ಲಿವರ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಮನೆಯಲ್ಲಿ ಹೆಣ್ಣು ಖುಷಿಯಾಗಿ ನಗ್ನಗ್ತಾ ಮನೆಯಲ್ಲಿ ಓಡಾಡ್ಕೊಂಡಿದ್ಬಿಟ್ರೆ ಆ ಮನೆ ಯಾವುದೇ ರೀತಿ ಮನೆಗೆ ಖುಷಿಯಾಗಿ ಕಮ್ಮಿ ಇರಲ್ಲ, ನೆಮ್ಮದಿ ಅಂತ ಇದ್ದೇ ಇರುತ್ತೆ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು. ಪೆಪ್ಪರ್ ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಅರ್ಧ ಸ್ಪೂನೆಲ್ಲ ಬೇಕಾದ್ರೆ 1 ಸ್ಪೂನ್ ಕೂಡ ಹಾಕ್ಬೋದು. ನಾನೆಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ, ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಕೂಡ ಹಾಕ್ತೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ 1 ರಿಂದ 2 ಸ್ಪೂನ್ ನೀವು ಪೆಪ್ಪರ್ ಪೌಡ್ರು ಹಾಕ್ಬೋದು. ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ರೆಸಿಪಿನ ಡೆಫಿನೆಟಾಗಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಗುಂಡ್ಕಾಯಿ ಚೆನ್ನಾಗಿ ಬೆಂದಿದೆ. ಒಂದು 2 ರಿಂದ 3 ನಿಮಿಷ ಆದಮೇಲೆ ಚೆನ್ನಾಗಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋಂಥ ಗುಂಡ್ಕಾಯಿನ ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಟೊಮೆಟೊ ಲಿವರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರೋಸೆಸ್ನ ನೀವು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಇವತ್ತು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀರಿ. ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ದರೆ ವಿಡಿಯೋ ಚೆನ್ನಾಗೂ ಬರುತ್ತೆ, ನಮ್ಮ ಚಾನಲ್ ಕೂಡ ಬೆಳೆಯುತ್ತೆ, ನಮ್ಮ ವ್ಯೂಸ್ ಕೂಡ ಬೆಳೆಯುತ್ತೆ, ನಮ್ಮ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ. ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ದರೆ ನಮ್ಮ ಚಾನಲ್ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಆದರೆ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಕನ್ನಡಿಗರು ನನ್ನ ಕೈ ಬಿಡಲ್ಲ ಅಂತ ನನಗೆ ಗ್ಯಾರಂಟಿ ಇದೆ. ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ ನೀವು ನೋಡ್ತೀರ, ನಮ್ಮ ಚಾನಲ್ನ ಬೆಳೆಸ್ತೀರ ಅಂತ ನನಗೆ ಗ್ಯಾರಂಟಿ ಇದೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಕೊಳ್ಳಲ್ಲ. ನನ್ನ ಕೆಲಸ ಏನಂದರೆ ವೀಡಿಯೋ ಮಾಡೋದು ನನ್ನ ಕೆಲಸ. ನೀವು ನಂಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸ್ತೀರ ಅನ್ನೋ ನಂಬಿಕೆ ನನಗಿದೆ. ಸ್ವಲ್ಪ ಬೇಕಾದ್ರೆ ಇದಕ್ಕೆ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು ಮತ್ತು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಒಂದು ಸಲ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತಳ ಹಿಡಿತಾ ಇರುತ್ತೆ. ಸೊ ನಿಧಾನಕ್ಕೆ ಸ್ವಲ್ಪ ಮೀಡಿಯಮಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮೀಡಿಯಮಾಗಿ ನಿಧಾನಕ್ಕೆ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇನ್ನೂ ಒಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಈ ಥರ ಚೇಂಜ್ ಆಗಬೇಕು ಮತ್ತು ನೀಟಾಗಿ ಎಣ್ಣೆ ಬಿಟ್ಟಿರಬೇಕು. ಇದು ಇವಾಗ 100% ರೆಡಿ ಇದೆ ಅಂತ ಅರ್ಥ.
ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡಿ. ಬೇಕಾದರೆ ಸ್ವಲ್ಪ ಲೆಮನ್ ಹಿಂಡ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ, ಬಿ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.